ಸಿಕ್ಕಾಪಟ್ಟೆ ಖುಷಿ ಆಗತೈತಿ. ಡಬಲ್ ಧಮಾಕ ಐತಿ, ಒಂದು ಗೋಲ್ಡ್ ಶಾಪಿಂಗ್ ಪ್ಲಸ್ 1500 ಸಬ್ಸ್ಕ್ರೈಬರ್ಸ್. ಸೊ ಹಾಗಾಗಿ ಚೆನ್ನಾಗುತ್ತೆ. ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾನು ಕೂಡ ಇವಾಗ ಚೆನ್ನಾಗದೀನಿ. ಆ್ಯಕ್ಚುಲಿ ನಾನು 6 to 7 ಡೇಸ್ ಆಯಿತು, 1 ವೀಕನ್ನ ಆಯಿತು ನಾನು ಯಾವುದೂ ವ್ಲಾಗ್ಸ್ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂದ್ರೆ ನನ್ನ ವಾಯ್ಸನ್ನ ಚಲೋ ಇರಲಿಲ್ಲ ರೀ, ಮಾತಾಡೋಕೆ ದಣಿನೇ ಬರ್ತಾ ಇರಲಿಲ್ಲ. ಫುಲ್ ಒಂಥರ ದಣಿ ಕುತ್ತಾರ್ಗತೆ ಆಗಿಬಿಟ್ಟಿತ್ತು. ಹಾಗಾಗಿ ಏನೂ ಮಾತಾಡೋಕೆ ಬರ್ತಿರಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ವ್ಲಾಗ್ಸ್ ಡಿಲೇ ಹಾಕೋತ ಹೋದು. ಪೆಂಡಿಂಗ್ ಕೆಲವೊಂದು ವ್ಲಾಗ್ಸ್ ಪೆಂಡಿಂಗ್ ಕೂಡ ಅದಾವ್ರಿ. ಬಟ್ ಇವಾಗ ಏನಾದರೂ ಒಂದು ಪ್ಲಾನ್ ಹಾಕ್ಕೊಂಡಿರ್ತೀನಿ, ಇಲ್ಲ ಇನ್ನು ಕಂಟಿನ್ಯೂಯಸ್ ವ್ಲಾಗ್ಸ್ ಹಾಕಬೇಕು ಅಂತ. ಬಟ್ ಅವಾಗ ಏನಾದರೂ ಹೆಲ್ತ್ ಇಶ್ಯೂ ಆಗಿಬಿಡ್ತೈತಿ. ಇಲ್ಲ ಮತ್ತೆ ಪ್ಲಾನ್ ಮಾಡ್ಕೊಂಡಿರ್ತೀನಿ ಇಲ್ಲಿ ಕಂಟಿನ್ಯೂ ಆಗಬೇಕಂತ. ಅವಾಗ ಏನಾದ್ರು ಮಕ್ಕಳಿಗೆ ಏನಾದ್ರು ಹೆಲ್ತ್ ಇಶ್ಯೂ ಆಗಿಬಿಡ್ತೈತಿ. ಹಾಗಾಗಿ ಕನ್ಸಿಸ್ಟೆನ್ಸ್ ವ್ಲಾಗ್ಸ್ ಆಗಂಗಿಲ್ಲ. ಬಟ್ ಇಟ್ಸ್ ಓಕೆ. ಇವತ್ತು ನಾನು ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗಾತೀನಿ. ಏನಪ್ಪ ವ್ಲಾಗ್ಸ್ ಅಂದ್ರೆ, ಇವತ್ತು ಒಂದು ಹೊಸ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇನ್ನೊಂದು ಏನಂದ್ರೆ, ನಾನು ಇವತ್ತು ಗೋಲ್ಡ್ ಶಾಪಿಂಗ್ ಕೂಡ ಹೋಗಕ್ಕಿದ್ದೀನಿ. ಸೊ ಏನು ಗೋಲ್ಡ್ ತೊಗೊಳ್ತಿದ್ದೀನಿ ಏನು ಅಂತ ಎಲ್ಲ ವ್ಲಾಗ್ನ ನೀವು ಲಾಸ್ಟ್ವರೆಗೂ ನೋಡ್ರಿ, ಗೊತ್ತಾಗ್ತೈತಿ. ಇನ್ನೂ ಒಂದು ದೊಡ್ಡ ಖುಷಿ ಏನಪ್ಪ ಅಂದರೆ, ನಾನು 1500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರಿ ಇವತ್ತು. ಅದು ಒಂದು ದೊಡ್ಡ ಖುಷಿ ಅನ್ಸತ್ತದ ನನಗೆ. ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿನಪ್ಪ, ಈ ಥರ ಖುಷಿ ಆಗತೈತಿ. ಸೊ ಇದೆಲ್ಲ ಸಾಧ್ಯ ಆಗಿದ್ದ ನಿಮ್ಮಿಂದನ. ಸೊ ಇನ್ನೂ ಸಪೋರ್ಟ್ ಮಾಡಿರಿ, ಇನ್ನೂ ನನ್ನ ವಿಡಿಯೋಸ್ ನೋಡ್ರಿ. ಇನ್ನೂ ಚಲೋ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ನೀವು ಇಷ್ಟಪಟ್ಟು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನ ನಮಗೊಂದು ದೊಡ್ಡ ಖುಷಿ, ದೊಡ್ಡ ಒಂದು ಮೋಟಿವೇಶನ್ ಸಿಗ್ತೈತಿ. ಸೊ ಇವತ್ತೊಂದು ಭಾಳ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗತೈತಿ. ಡಬಲ್ ಧಮಾಕ ಐತಿ, ಒಂದು ಗೋಲ್ಡ್ ಶಾಪಿಂಗ್ ಪ್ಲಸ್ 1500 ಸಬ್ಸ್ಕ್ರೈಬರ್ಸ್. ಸೊ ಹಾಗಾಗಿ ಇವತ್ತಿನ ದಿನ ನನಗಾಗಿ ಭಾಳ ಸ್ಪೆಷಲ್ ಐತಿ. ಸೊ ಚಲೋ ಕಿಚನ್ಗೆ ಹೋಗಿ ಪಟ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಗೋಲ್ಡ್ ಶಾಪಿಂಗ್ ಹೋಗೋಣ ಅಂತ. ಸೊ ಚಲೋ ಲೆಟ್ಸ್ ಗೋ. ಯಾವ್ದು ರೆಸಿಪಿ ಐತೆ ಅಂತ ನಿಮಗೂ ಕೂಡ ಗೊತ್ತಾಗತೈತಿ. ಸೊ ಗೈಸ್, ನಾ ಇವತ್ತು ನಿಮ್ಮ ಜೊತೆ ದಮ್ ಆಲೂ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ನೀವು ಕೂಡ ಮನೆಯೊಳಗೆ ಮಾಡ್ತಿರ್ಬೋದು. ನಿಮ್ಮ ರೆಸಿಪಿ ನನ್ನ ರೆಸಿಪಿ ನೋಡಿರಿ, ನಿಮಗೆ ಡಿಫ್ರೆಂಟ್ ಅನ್ನಿಸ್ತಿದ್ರೆ ಒಂದು ಸಲ ಖಂಡಿತ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಆ್ಯಕ್ಚುಲಿ ಒಂದು 8 ರಿಂದ 9 ಅಷ್ಟು ದಮ್ ಆಲೂ ಇದ್ದು ಮನೆಯೊಳಗೆ. ನಮ್ಮ ಮಮ್ಮಿಂದ ಅಂದ್ರೆ ನಮ್ಮ ಅತ್ತೆಯರ್ದು ಉಪವಾಸ ಇತ್ತು, ಇವತ್ತು ಫಾಸ್ಟ್ ಇರ್ತೈತಿ. ಹಾಗಾಗಿ ಸಾನ್ವಿ, ಹರ್ಷು ಮತ್ತು ನಮ್ಮ ಮನೆಯವರ 3 ಜನರಿಗೆ ಇವತ್ತು ಅಡುಗೆ ಮಾಡ್ಬೇಕು ನಾನು. ಇವ್ರದ್ದು ಮತ್ತು ಸಾನ್ವಿದ ಫೇವ್ರೇಟ್ ಅಂದ್ರೆ ದಮ್ ಆಲೂ. ಹಾಗಾಗಿ ದಮ್ ಆಲೂ ಮಾಡತ್ತೀನಿ. ಆ್ಯಕ್ಚುಲಿ ಕುಕ್ಕರ್ಗೆ ಒಂದು ಸಿಟ್ಟಿ ಒಂದು 3 ರಿಂದ 4 ಸಿಟ್ಟಿ ತೊಗೊಂಡ್ರೆ ಆಟೋಮೆಟಿಕ್ ಒಂದು ರೇಂಜಿಗೆ ಕುದೀತಾವ್ರಿ. ಭಾಳೂ ಕುದಿಸ್ಬಾರ್ದ್ರ, ಅಂದ್ರೆ ಅಲ್ಲೂ ಒಡಿಬೇಕಾ ಆ ಥರ ಕುದಿಸ್ಬಾರ್ದು. 4 ಸಿಟ್ಟಿ ಕೊಟ್ಟರೆ ಆರಾಮ್ಸೆ ರೀ ಅಲ್ಲೂನ ಸಫಿಷಿಯೆಂಟ್, ಅಂದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಆರಾಮ್ಸೆ ಕುದೀತಾವೆ. ಇವಾಗ ನೋಡ್ರಿ ನಾ ಅದ್ರ ಮ್ಯಾಗಿನ ಸೊಪ್ಪಿನ ತೆಗ್ಯಾತೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಫಸ್ಟ್ ಟೈಮ್ ನೋಡಿದ್ರಿ ದಮ್ ಆಲೂನ. ದಮ್ ಆಲೂ ಏನದಾವೆ ನೋಡ್ರಿ, ನಮ್ಮ ಮಮ್ಮಿ ಫಸ್ಟ್ ಟೈಮ್ ನೋಡಿದ್ರೆ ಏನು ಮಾಡತ್ತೀನಿ ಇದು ಎಗ್ ಗತೆ ಕಾಣತ್ತಾವಲ್ಲ ಅಂತ ಅನ್ನತ್ತಿದ್ರು. ಅಲ್ಲಿ ಮಮ್ಮಿ ರೀ ಇದು ಬಂದು ಸಣ್ಣ ಬಟಾಟಿ ಅಂತ ಹೇಳ್ಬೋದು, ಅವದವ್ರಿ. ಅದ್ರದ್ದು ನಾನು ಗ್ರೇವಿ ಟೈಪ್ ಆಫ್ ಪಲ್ಯ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಹೌದಾ ಅಂತಂದರು. ನೋಡೋಕೆ ಆ್ಯಕ್ಚುಲಿ ನಿಮಗೆ ಕೂಡ ನೋಡಿರಿ ಹೆಂಗೆ ಕಾಣತ್ತಾವ ಅಂತ. ಫುಲ್ ಒಂದು ಸ್ಮಾಲ್ ಎಗ್ ಥರನ ಕಾಣತ್ತವು. ಬಟ್ ಇವೆಲ್ಲ ದಮ್ ಆಲೂ ಆ್ಯಕ್ಚುಲಿ ಏನು ಮಾಡತ್ತೀನಿ ಅಂದ್ರೆ, ಅದ್ರ ಮ್ಯಾಗಿನ ಸೊಪ್ಪಿ ತೆಗೆದು ಫೋಕ್ಲೆ ಒಂದು ಸ್ವಲ್ಪ ಅದಕ್ಕೆ ಚುಚ್ಚಾತೀನಿ. ಅಂದ್ರೆ ಆ್ಯಕ್ಚುಲಿ ನಮ್ದು ನಾವು ಏನು ಗ್ರೇವಿ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನೊಂದು ಸ್ವಲ್ಪ ಅದ್ರ ಒಳಗಡೆ ಹೋಯ್ತಂದ್ರೆ ಒಂಥರ ತಿನ್ನೋಕೆ ರುಚಿನೂ ಆಗ್ತೈತಿ ಮತ್ತು ಮಸ್ತು ಟೇಸ್ಟಿ ಹತ್ತಾವಂತ. ಸೊ ಇವಾಗ ದಮ್ ಆಲೂ ಗ್ರೇವಿಗೆ ಬೇಕಾಗಿದ್ದ ಸಾಮಾನು ಅಂದ್ರೆ 2 ಉಳ್ಳಾಗಡ್ಡಿ, 1 ಟೊಮ್ಯಾಟೊ, ಕೊತ್ತಂಬರಿ, 2 ಚಿಲ್ಲಿ, ಬೆಳ್ಳುಳ್ಳಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಇಷ್ಟೆಲ್ಲ ಬೇಕ್ರಿ. ಮತ್ತು ನೀವು ಅಲ್ಲ
ಜಿಂಜರ್ ಪೇಸ್ಟ್ ಕೂಡ ಹಾಕೋಬೋದು. ಬಟ್ ಜಿಂಜರ್ ಪೇಸ್ಟ್ ಹಾಕೊಂಡ್ರೆ ಏನಾಕೈತೆ ಅಂದ್ರೆ ಅದು ಬಾಯಾಗ ಭಾಳ ಜಾಸ್ತಿ ಬಂದಾರ್ಗತೆ ಅನ್ನಿಸ್ತೈತಿ ಅಂತ ನಮ್ಮ ಮನೆಯವ್ರು ಅಂತಾರೆ. ಹಾಗಾಗಿ ನಾನು ಇಷ್ಟನ್ನ ಗ್ರೇವಿಗೆ ತೊಗೋತೀನಿ. ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಳತ್ತೀನಿ. ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ರೂ ಕೂಡ ನಡೀತೈತಿ. ಫುಲ್ ಪೇಸ್ಟ್ ಥರ ಆಗಿರ್ಬೇಕದ. ಇವಾಗ ನಾನು ಒಂದು ಪ್ಯಾನ್ ಒಳಗೆ 2-3 ಚಮಚ ಅಷ್ಟೇ ಎಣ್ಣೆ ಹಾಕ್ಕೊಳತ್ತೀನಿ. ಹೆಂಗಂದ್ರೆ ದಮ್ ಆಲೂಗೆ ಆಗಲಿ ಯಾವುದೂ ಗ್ರೇವಿ ಮಾಡತ್ತೀವಂದ್ರೆ ನಾವು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿನ ಹಾಕ್ಕೋಬೇಕು. ಜಾಸ್ತಿ ಅಂದ್ರೆ ಪೂರ್ತಿ ಜಾಸ್ತಿನೂ ಅಲ್ರಿ ಮತ್ತು ತೀರಾ ಕಡಿಮೆನೂ ಅಲ್ಲ, ಒಂದು ಮೀಡಿಯಮ್ ರೇಂಜಿಗೆ ಹಾಕ್ಕೋಬೇಕು. ಬಿಕಾಸ್ ಅದು ಗ್ರೇವಿ ಏನು ಎಣ್ಣೆ ಒಳಗೆ ಫ್ರೈ ಆಗ್ತದೆ ನೋಡ್ರಿ. ಅದು ಫ್ರೈ ಆಗಿ ಒಂದು ಸ್ವಲ್ಪ ಮ್ಯಾಗ ಆಯಿಲ್ ಬಂತಂದ್ರೆ ನೋಡಕ್ಕೂ ಚಲೋ ಅನಿಸ್ತೈತಿ ಮತ್ತು ಗ್ರೇವಿ ಫುಲ್ ಎಣ್ಣೆ ಒಳಗೆ ಫ್ರೈ ಆದಾರ್ಗತೆ ನಮಗೆ ಅದರ್ಗತೆ ಆಗ್ತದೆ ರೀ. ಸೊ ಹಾಗಾಗಿ ಯಾವುದೂ ಒಂದು ರೆಸಿಪಿ ಇರಲಿ, ನೀವು ಅದಕ್ಕೆ ಗ್ರೇವಿ ಮಾಡಿರಂದ್ರೆ ಅದಕ್ಕೊಂದು ಸ್ವಲ್ಪ ಆಯಿಲ್ ಕಂಟೆಂಟ್ನ ಜಾಸ್ತಿ ಇಡ್ರಿ ಅಂತಲೇ ಹೇಳ್ತೀನಿ. ಬಿಕಾಸ್ ಆಯಿಲ್ ಕೂಡ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ಆದರೂ ಕೂಡ ಕೆಲವೊಂದು ನಾವೇನು ಗ್ರೇವಿದು ಐಟಮ್ಸ್ ಅಂತೂ ನಾನಂತೂ ಡೈಲಿ ಮಾಡಂಗೇ ಇಲ್ಲ. ಯಾವಾಗರೇ ಒಮ್ಮೆ ಮಾಡಿದರೆ ಅಷ್ಟೊಂದು ಹೋದರೆ ಏನು ಇಟ್ಸ್ ಓಕೆ. ಸೊ ಇವಾಗ ನೋಡಿರಿ ನಾನು ಎಣ್ಣೆ ಒಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಆಮೇಲೆ ಏನಂದ್ರೆ ಅರಿಶಿನ ಹಾಕ್ಕೊಂಡೇನಿ, ಹಿಂಗೆ ಹಾಕ್ಕೊಂಡೇನಿ. ಮತ್ತು ಇನ್ನೊಂದಂದ್ರೆ ನೀವು ರೆಡ್ ಚಿಲ್ಲಿ ಅವು ಒಣ ಮೆಣಸಿನ್ಕಾಯಿ ಸಿಗ್ತಾವೆ ನೋಡ್ರಿ, ಬ್ಯಾಡಗಿ ಮೆಣಸಿನ್ಕಾಯಿ, ಅವು ಕೂಡ ಇದ್ರ ಒಳಗೆ 2 ಒಗ್ಗರ್ಣೆ ಹಾಕ್ಕೊಂಡ್ರು ನಡೀತೈತಿ. ಬಟ್ ಬ್ಯಾಡಗಿ ಮೆಣಸಿನ್ಕಾಯಿ ಅಂಥ ಮೆಣಸಿನ್ಕಾಯಿ ತಿಂದ್ರೆ ನಮ್ಮ ಮನೆಯವ್ರದ್ದು ಅಂದರೆ ನಮಗೆ ಡೈಲಿ ತಿಂದ್ರೆ ರೂಢ ಇರಂಗಿಲ್ಲಲ್ಲ, ಹಾಗಾಗಿ ನಮಗೆ ಸೂಟ್ ಆಗಂಗಿಲ್ಲ. ನಮಗೆ ಮನೆಯೊಳಗೆ ಯಾರಿಗೂ ಸೂಟ್ ಆಗಂಗಿಲ್ಲ ಮೆಣಸಿನ್ಕಾಯಿ. ಅದಕ್ಕೆ ನಾವು ಮೋಸ್ಟ್ ಆಫ್ ದಿ ವೇ ಅವು ಒಗ್ಗರ್ನಿಗೆ ಹಾಕಂಗೇ ಇಲ್ಲ. ಬಟ್ ನೀವು ಹಾಕ್ಕೊಂಡ್ರು ಕೂಡ ನಡೀತೈತಿ. ಇವಾಗ ನಾನು ಏನು ಮಾಡ್ಕೊಳ್ತೀನಿ ಅಂದರೆ ನಾವು ಏನು ಗ್ರೇವಿ ಮಾಡಿದ್ವಿ ಅಲ್ಲ, ಅದು ಗ್ರೇವಿನ ನಾನು ಇವಾಗ ಎಣ್ಣೆ ಒಳಗೆ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಟು 15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು. ಅಂದ್ರೆ ಅದು ಹಸಿ ವಾಸನೆ ಐತಲ್ಲ ಅದು ಪೂರ್ತಿ ಹೋಗ್ಬೇಕು. ಅವಾಗ ನಮಗದು ಗ್ರೇವಿ ಒಂಥರ ಪ್ರಾಪರ್ ಟೇಸ್ಟ್ ಕೊಡ್ತೈತಿ. ಸೊ ಹಾಗಾಗಿ ಚಂದ ಒಂಥರ ಗ್ರೇವಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ದಮ್ ಆಲೂ ರೆಸಿಪಿ. ಬಿಕಾಸ್ ಇದು ಮಕ್ಕಳಿಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಗ್ತತಿ. ಬಿಕಾಸ್ ನೋಡಕ್ಕೆ ಒಂಥರ ಏನೋ ಮಜಾನ ಅನಿಸ್ತೈತ್ರಿ ಇದು. ನಮ್ಮ ಸಣ್ಣ ಹರ್ಷು ಸಿಕ್ಕಾಪಟ್ಟಿ ಇಷ್ಟಪಟ್ಟು ತಿಂತಾರ್ರಿ ಇದು. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಆಮೇಲೆ ಸಕ್ಕರೆ ಹಾಕೋರಿ ಒಂದು ಸ್ವಲ್ಪ, ಮತ್ತು ಜಾಸ್ತಿ ಫ್ರೈ ಮಾಡ್ಕೋತಾ ಇರ್ರಿ. ಅಂದ್ರೆ ಒಂಥರ ರುಚಿ ಕೊಡ್ತದಂತಲೇ ಹೇಳ್ಬೋದು. ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿರಂದ್ರೆ ಆರಾಮ್ಸೆ ನೋಡ್ರಿಲೆ ಈ ಥರ ಆಗ್ತತಿ. ಕ್ಲೋಸ್ ಮಾಡಿ ತೆಗೆದ್ಮೇಲೆ ಒಂದು 10-15 ನಿಮಿಷ ಲಿಡ್ ಕ್ಲೋಸ್ ಮಾಡಿ ತೆಗೆದ್ಮೇಲೆ ನೋಡ್ರಿ ಗ್ರೇವಿ ಒಳಗಿಂದ ನೀರು ಅಂಶ ಏನಿರ್ತದೆ ನೋಡ್ರಿ ಅದೆಲ್ಲ ಹೋಗಿ ಹಸಿ ವಾಸನೆನೂ ಹೋಗ್ತತಿ. ನಿಮಗೆ ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ ಜಾಸ್ತಿ ಒಂದು ಸ್ವಲ್ಪ ಗ್ರೇವಿ ಥಿಕ್ ಬೇಕಾಗಿತ್ತಂದ್ರೆ ಇದೇ ಟೈಪ್ ಇಟ್ಕೋಬೋದು. ಇಲ್ಲಪ್ಪ ನಮಗೊಂದು ಸ್ವಲ್ಪ ಇನ್ನೂ ತಿನ್ನಬೇಕಾಗೈತಿ ಗ್ರೇವಿ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೋಬೇಕು. ಯಾವುದೋ ಒಂದು ಅಡುಗೆ ಮಾಡುವಾಗ ಪಟ್ ಅಂತ ತಂಪು ನೀರನ್ನ ಸುರಿಬಾರ್ದು, ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡನ ನೀರನ್ನ ಹಾಕ್ಕೋಬೇಕು. ಸೊ ನಮ್ಮ ಮಮ್ಮಿ ಹೇಳ್ತಿರ್ತಾರೆ ಬಿಸಿ ನೀರು ಹಾಕೋ, ತಂಪು ನೀರು ಯಾವತ್ತೂ ಹಾಕ್ಕೋಬಾರ್ದು, ಏನೋ ಕಬ್ಬ ಇರ್ತೈತೆ ಅಂತ ಹೇಳ್ತಾರೆ ರೀ. ನೀವು ಹಾಕೋದೇನೋ ಐಟಮ್ ಐತಲ್ಲ ಅದು ಕಬ್ಬ ಇರ್ತೈತೆ ಅಂತ ಹೇಳ್ತಾರೆ. ಬಟ್ ಹಾಗಾಗಿ ನಾನು ಯಾವುದೋ ಒಂದು ಇದಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ನಿಮಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಪ್ರಕಾರ ನೀವು ಆ್ಯಡ್ ಮಾಡ್ಕೊರಿ ನೀರನ್ನ. ಆಮೇಲೆ ಇದ್ರ ಒಳಗೆ ಒಂದು ನಾನು ಎವರೆಸ್ಟ್ ಛೋಲೆ ಮಸಾಲಾನ ಹಾಕ್ಕೊಳತ್ತೀನಿ. ಸಿಕ್ಕಾಪಟ್ಟಿ ಮಸ್ತ್ ಐತ್ರಿ ಈ ಛೋಲೆ ಮಸಾಲ. ಆ್ಯಕ್ಚುಲಿ ಛೋಲೆ ಭಟೂರೆ ಮಾಡ್ತಾರೆ ನೋಡ್ರಿ, ಅದಕ್ಕೂ ಇದು ಯೂಸ್ ಆಗ್ತತಿ. ಪ್ಲಸ್ ಈ ಥರ ಯಾವುದಾದ್ರೂ ಗ್ರೇವಿ ಅಡುಗೆ ನಾವು ಮಾಡತ್ತೀವಿ ಮನೆ ಒಳಗಂದ್ರೆ ಆ ಪಲ್ಯ ಕೂಡ ಇದು ಯೂಸ್ ಆಗ್ತತಿ. ಇದು ನಾನು ತಂದಿದ್ದು ನಮ್ಮ ಅಂಗಡಿ ಒಳಗಿಂದ ಪಪ್ಪ ಕೊಟ್ಟವ್ರು ನನಗಿದ ಛೋಲೆ ಮಸಾಲ. ಎವರೆಸ್ಟ್ ಛೋಲೆ ಮಸಾಲ ಅಂದರೆ ನಿಮಗೆ ಎಲ್ಲಾದ್ರೂ ಸಿಗ್ತೈತಿ. ಸಿಕ್ಕಾಪಟ್ಟಿ ಟೇಸ್ಟಿ ಐತ್ರಿ. ಮತ್ತು ನೀವು ಇದು ಛೋಲೆ ಮಸಾಲ ಹಾಕ್ಕೊಂಡ್ರಂದ್ರೆ ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಖಾರ, ಉಪ್ಪು, ಸಕ್ಕರೆ ಇದು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಏನೂ ಇಲ್ಲ. ನಮಗೆ ಎಷ್ಟು ಮೀಡಿಯಮ್ ಖಾರ ಐತ್ರಿ, ಮೀಡಿಯಮ್ ಉಪ್ಪು ಎಲ್ಲನೂ ಓಕೆ ಐತಿ. ಯಾರಿಗೆ ಜಾಸ್ತಿ ಬೇಕಂದ್ರೆ ಅವ್ರು ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿರಿ ಮಸಾಲ ಏನೇನೈತೆ ನೋಡ್ರಿ ಅದು ಕುದಿಯತತಿ. ನಾನು ಇದು ಖಾರ ಇದು ಹಾಕ್ಕೊಂಡ ರೆಡ್ ಚಿಲ್ಲಿ ಪೌಡರ್ ಅದು ನಾನು ಕಲರ್ಗಾಗಿ ಹಾಕ್ಕೊಂಡೀನಿ. ಇದು ಏನೋ ಫುಲ್ ಖಾರ ಐತಪ್ಪ ಅಂತ ಆ ಥರ ಏನು ರೆಡ್ ಚಿಲ್ಲಿ ಪೌಡರ್ ಅಲ್ಲ, ಬರೀ ಪೌಡರ್ ಹಾಕ್ಕೊಂಡ್ರೆ ಒಂಥರ ರೆಡ್ ಕಲರ್ ಬರ್ತೈತಿ. ಅದಕ್ಕಾಗಿ ನಾನು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡತ್ತೀನಿ. ಸೊ ಇವಾಗ ನೋಡಿರಿ ಎಷ್ಟು ಗಮ್ಮಂತ ವಾಸನೆ ಬರತ್ತಂದ್ರೆ ಅಷ್ಟು ಗಮ್ಮಂತ ವಾಸನೆ ಬರತ್ತಿತ್ತು. ಆ್ಯಕ್ಚುಲಿ ಇವಾಗ ಕೂಡ ನನಗದು ಗ್ರೇವಿ ನೋಡಿದ್ರೆ ಮತ್ತೊಮ್ಮೆ ಮಾಡ್ಕೊಂಡು ತಿನ್ಬೇಕಪ್ಪ ಈ ಥರ ಅನ್ಸತೈತಿ. ಇವಾಗ ನಾ ಅದ್ರ ಒಳಗೆ
ನಮ್ಮ ಆಲೂ ಏನದಾವ ಅವು ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ನೋಡಿರಿ ಇವಾಗ ನಿಮಗೆ ಹೆಂಗೆ ಅನ್ಸತ್ತದ ಅನ್ನೋದು ಸಖತ್ ಟೇಸ್ಟಿ ಆಗ್ತಾವ್ರಿ. ಮತ್ತು ಒಂಥರ ಏನಾದರೂ ದಿನ ನಮಗೆ ಕಾಳು ಪಲ್ಯ ಅದು ಇದು. ಆ್ಯಕ್ಚುಲಿ ನಾ ಅಂತೂ ಫಸ್ಟ್ ಟೈಮ್ ಕಿಚನ್ ಒಳಗೆ ಮಾರ್ನಿಂಗ್ ಅಡುಗೆ ಮಾಡೋಕೆ ಹೋದ್ನು ಒಂದು 10 ನಿಮಿಷ ಫ್ರಿಜ್ ಕಡೆ ನೋಡ್ಕೋತ ನಿಂತುಬಿಡ್ತೀನಿ. ಇವತ್ತೇನು ಅಡುಗೆ ಮಾಡೋದು, ಇವತ್ತು ಯಾವ ಪಲ್ಯ ಮಾಡೋದು, ಇದ್ರೊಳಗೆ ಈ ವಿಚಾರ ಮಾಡೋಕೆ ಒಂದು 10 ಮಿನಿಟ್ಸ್ ಹೋಗ್ಬಿಡ್ತದೆ ನಂದು. ಸೊ ಇವಾಗ ನೋಡಿರಿ ಮ್ಯಾಗ ಒಂದು ಸ್ವಲ್ಪ ಗಾರ್ನಿಷಿಂಗ್ ನಾನು ಕೊತ್ತಂಬರಿ ಹಾಕ್ಕೊಂಡಿನಿ. ಪ್ಲಸ್ ನಂದು ದಮ್ ಆಲೂ ಪಲ್ಯ ರೆಡಿ ಆಗೈತಿ. ಸೊ ನೀವು ಕೂಡ ನಿಮ್ಮ ಮನೆಯೊಳಗೆ ಈ ಥರ ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಮಸ್ತ್ ಆಗ್ತೈತಿ. ಈ ಥರ ನೀವು ಆ ದಮ್ ಆಲೂನ ಎಂಜಾಯ್ ಮಾಡ್ಬೋದು. ಡೈಲಿ ನಾನು ಮೊಸರು ಹೆಪ್ಪು ಹಚ್ಚಿರ್ತೀನಿ ರೀ. ಸೊ ನಿನ್ನೆ ಏನೋ ಒಂದು ಸ್ವಲ್ಪ ಹಾಲು ಒಂದು ಗ್ಲಾಸ್ ಅಷ್ಟೇ ಇದ್ದು ಅದಕ್ಕೆ ನಾನು ಗ್ಲಾಸ್ ಒಳಗೆ ಹಚ್ಚಿದ್ದೆ. ಬಿಕಾಸ್ ನಾನು ಡೈಲಿ ಒಂದು ಇದು ಮಣ್ಣಿನ ಪಾತ್ರೆ ಒಳಗೆ ನಾ ಹಚ್ಕೋತೀನಿ. ಬಟ್ ನಿನ್ನೆ ಅಷ್ಟೊಂದು ಹಾಲು ಉಳಿದಿರಲಿಲ್ಲ, ಹಾಗಾಗಿ ಸ್ವಲ್ಪನೇ ಮೊಸರು ಹೆಪ್ಪು ಹಚ್ಕೊಂಡಿದ್ದೆ. ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆ ಒಳಗೆ ಡೈಲಿನ ಮೊಸರು ಮ್ಯಾಗಿನ ಕೆನಿನ ಒಂದು ಸ್ಟೋರ್ ಮಾಡ್ಕೋತೀನಿ. ಬಿಕಾಸ್ ಆ್ಯಕ್ಚುಲಿ ಈಗೀಗ ಕೆನೆ ಬರತ್ತದ್ರಿ ಇಷ್ಟೊಂದು. ಯಾವುದೋ ಬಫೆಲೋ ಮಿಲ್ಕ್ ತರ್ಸತ್ತಾರ್ರಿ, ಹಾಗಾಗಿ ಸಿಕ್ಕಾಪಟ್ಟೆ ದಿಪ್ ಕೆನೆ ಬರ್ತೈತಿ. ಸೊ ಇಷ್ಟು ದಿನ ನಾವು ಬೇರೆನ ಮಿಲ್ಕ್ ತರಿಸ್ತಿದ್ವಿ, ಅದಕ್ಕೆ ಒಟ್ಟು ಕೆನೆನೂ ಬರ್ತಿರ್ಲಿಲ್ಲ ಮತ್ತು ಬಂದ್ರೂ ಅದು ರುಚಿನೂ ಇರ್ತಿರಲಿಲ್ಲ. ಸೊ ಹಾಗಾಗಿ ಸ್ಟೋರ್ ಮಾಡಿ ಈ ಥರ ನಾನು ಬೆಣ್ಣೆ ತೆಗಿತೀನಿ. ಅದು ಒಂದು ಸಲ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗ ನಾ ಹೇಳ್ದೆಲ್ಲ ನಂದು ಮಮ್ಮಿಂದು ಫಾಸ್ಟ್ ಐತತ್ತ, ಹಾಗಾಗಿ ನನಗೆ ಮಮ್ಮಿಗೆ ಇಬ್ಬರು ಮಂದಿಗೆ ಆ್ಯಪಲ್ ಜ್ಯೂಸ್ ಸಾಬುದಾಣಿ ಈ ಥರ ಮಾಡ್ಕೋತೀನಿ. ಒಂದೊಂದು ದಿನ ಈ ಥರ ಎಲ್ಲ ಡಬಲ್ ಅಡುಗೆ ಆಗ್ಬಿಡ್ತದ್ರಿ ನಂದು. ಆ್ಯಕ್ಚುಲಿ ನನಗೇನು ಅನ್ಸಂಗಿಲ್ಲ ರೀ ಅಡುಗೆ ಮಾಡೋಕೆ ಫುಲ್ ಇಂಟ್ರೆಸ್ಟ್ ರೀ ನನಗೆ. ಎಷ್ಟು ಐಟಮ್ಸ್ ಇರಲಿ ನಾ ಖುಷಿಪಟ್ಟು ಮಾಡ್ತೀನಿ. ಬಟ್ ನನಗೆ ಹೆಂಗಂದ್ರೆ ಅಡುಗೆ ಮಾಡಿನಂದ್ರೆ ಒಂಥರ ಹೋಗಿ ಆರಾಮ್ಸೆ ರೂಮ್ ಒಳಗೆ ಮಕ್ಕೊಂಡು ಬಿಡ್ಬೇಕು, ಬಾಕಿ ಉಳ್ಕಿದ್ದೇನು ಕೆಲಸ ಮಾಡಬಾರ್ದು ಈ ಥರ ಅನಿಸ್ತೈತಿ. ಬಟ್ ನನಗೆ ಅಡುಗೆ ಮಾಡೋಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ರೀ. ನಾ ಇನ್ನೂ ಮದುವೆಗಿಂತ ಮೊದಲು ಯಾವುದೂ ಅಡುಗೆ ಮಾಡಿರಲಿಲ್ಲ. ಒಂದು ಸಿಂಪಲ್ ಚಹಾ ಕೂಡ ನಮ್ಮ ಮನೆಯೊಳಗೆ ನಾ ಮಾಡಿರಲಿಲ್ಲ. ಬಟ್ ಇಲ್ಲಿ ಬಂದ ಎಲ್ಲನೂ ಮಾಡತ್ತೀನಿ ರೀ. ಇಲ್ಲಿ ಬಂದು ನನಗೆ ಜಾಸ್ತಿನೇ ಇಂಟ್ರೆಸ್ಟ್ ಆಗಿಬಿಡ್ತದೆ ಅಡುಗೆ ಒಳಗೆ. ಇಲ್ಲಿ ನೋಡ್ರಿ ಆ್ಯಪಲ್ ಸಣ್ಣಗಾಗಿ ಕಟ್ ಮಾಡ್ಕೊಂಡಿನಿ ರೀ. ಅದ್ರ ಒಂದು ಯಾಲಕ್ಕಿ ಹಾಕ್ಕೊಂಡೀನಿ. ಆ್ಯಕ್ಚುಲಿ ನಾನು ಬೆಲ್ಲ ಪೂರ್ತಿ ಪೆಂಟಿ ಇತ್ತು ರೀ, ಅದು ಒಡೆದು ಹಾಕೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ನಾ ಏನು ಮಾಡಿಕೊಂಡೆ ಸಕ್ಕರೆನ ಹಾಕ್ಕೊಂಡೆ. ಇಲ್ಲಾಂದ್ರೆ ಫುಲ್ ಒಂದು 10 kg ಬೆಲ್ಲ ಪೆಂಟಿನ ತಂದಿರ್ತಾರೆ ಮಮ್ಮಿ, ಅದನ್ನ ಒಡೆದು ಹಾಕೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಸಕ್ಕರೆ ಹಾಕ್ಕೊಂಡೆ. ಆಮೇಲೆ ಯಾವುದೇ ಜ್ಯೂಸ್ ಮಾಡೋದಿರಲಿ ಅದರೊಳಗೆ 2-3 ನಾವು ಐಸ್ ಕ್ಯೂಬ್ಸ್ನ ಹಾಕ್ಕೋಬೇಕು. ಆಮೇಲೆ ನಾ ಇದ್ರೊಳಗೆ ಹಾಲನ್ನ ಆ್ಯಡ್ ಮಾಡ್ಕೊಳತ್ತೀನಿ. ಸೊ ಸಿಂಪಲ್ಲಾಗಿ ತರಿಯಾಗಿ ನಾ ಜ್ಯೂಸ್ ಮಾಡೀನಿ. ಅಂದರೆ ಫುಲ್ ಎಲ್ಲನೂ ಒಂದು ಸ್ವಲ್ಪ ನಮಗೆ ತಿನ್ನಕ್ಕಂತ ಹೆಂಗೆ ಇವಿರ್ತಾವೆ ನೋಡ್ರಿ ಆ್ಯಪಲ್ದು ತುಕಡಿ, ಅವೊಂದು ಸ್ವಲ್ಪ ಇರಲಿ ಅಂತ ಫುಲ್ ತಿಳುವಂತ ಆ ಥರ ಏನೋ ಜ್ಯೂಸ್ ಮಾಡಿಲ್ಲ ನಾನು. ಒಂದು ಸ್ವಲ್ಪ ತರಿಯಾಗಿನ ಜ್ಯೂಸ್ ಮಾಡ್ಕೊಂಡಿನಿ. ಅಂದರೆ ಆ್ಯಪಲ್ದು ಪೀಸ್ ಏನದ ಒಂದು ಸ್ವಲ್ಪ ತಿನ್ನುವಾಗ ಬಾಯಾಗಿ ಬರಲಿ, ಕುಡಿಯೋವಾಗ ಬಾಯಾಗಿ ಬರಲಿ ಅಂತ. ಇವಾಗ ನೋಡ್ರಿ ಇಲ್ಲಿ ನಂದು ಸಾಬುದಾಣಿ ರೆಡಿ ಆಗೈತಿ. ಇವು ಸಾಬುದಾಣಿ ಬಂದು ಝಟ್ಪಟ್ ಸಾಬುದಾಣಿ ಅಂತ ಸಿಗ್ತಾವ್ರಿ ಮಾರ್ಕೆಟ್ ಒಳಗೆ. ಝಟ್ಪಟ್ ಸಾಬುದಾಣಿ ಅಂದರೆ ಇವು ದೊಡ್ಡ ಸಾಬುದಾಣಿ ಏನಿರ್ತಾವಲ್ಲ ಅವು ನೆನೆ ಇಡಾಕ 3-4 ತಾಸು ಬೇಕಾಗ್ತೈತಿ. ಆವಾಗ ಪ್ರಾಪರಾಗಿ ನೆನಿತಾವವ. ಇವು ಝಟ್ಪಟ್ ಸಾಬುದಾಣಿ ಹಂಗಿಲ್ರಿ, ನಿಮಗೆ ನೆನಪಿರಲಿಲ್ಲ ಇಲ್ಲಾಂದ್ರೆ ನೀವು ಎಲ್ಲರೇ ಟ್ರಾವೆಲ್ ಮಾಡಿ ಬಂದಿದ್ರಿ ಅಂದರೆ 15 to 20 ಮಿನಿಟ್ಸ್ ಒಳಗೆ ಆರಾಮ್ಸೆ ನೆನೆದು ಬಿಡ್ತಾವ್ರಿ ಇವ ಝಟ್ಪಟ್ ಸಾಬುದಾಣಿ ಅಂತ. ಫುಲ್ ಸಣ್ಣ ಇರ್ತಾವ್ರಿ. ಒಂಥರ ಆ್ಯಕ್ಚುಲಿ ದೊಡ್ಡ ಸಾಬುದಾಣಿಗಿಂತ ಇವು ಸಣ್ಣ ಸಾಬುದಾಣಿ ತಿನ್ನೋಕೆ ಕೂಡ ಟೇಸ್ಟಿ ಇರ್ತಾವ್ರಿ. ಆಮೇಲೆ ನಾನು ಮಕ್ಕಳಿಗಾಗಿ ನಮ್ಮದು ಉಂಡೆ ಡಬ್ಬಿ ಯಾವತ್ತೂ ಖಾಲಿ ಇಡಂಗಿಲ್ಲ. ಶೇಂಗಾ ಉಂಡೆ, ಬೇಸನ್ ಉಂಡೆ, ರವಾ ಉಂಡೆ ಯಾವುದಾದ್ರೂ ಒಂದು ಉಂಡಿನ ರೆಡಿ ಮಾಡ್ಕೊಂಡಿರ್ತೀನಿ. ಇವಾಗ ನೋಡ್ರಿ ನನ್ನ ಪ್ಲೇಟ್ನ ಫುಲ್ ರೆಡಿ ಆಗೈತಿ. ಇದು ಬಂದು ನಮ್ಮ ಪ್ಲೇಟ್ ಉಪವಾಸ ಪ್ಲೇಟ್, ಇದು ಬಂದು ವಿದೌಟ್ ಉಪವಾಸ. ಯಾರ್ದು ಉಪವಾಸ ಹಲೋ ಹಾಯ್ ಫ್ರೆಂಡ್ಸ್, ರೆಡಿಯಾಗಿ ನಿಮಗೆ ಸಿಗಾತೀನಿ. ಎಲ್ಲಿ ಹೊಂಟೀನಂದ್ರೆ ನಾನು ಗೋಲ್ಡ್ ಶಾಪಿಂಗ್ ಹೊಂಟೀನಿ. ಹೇಳಕ್ಕೂ ಫುಲ್ ಎಕ್ಸೈಟ್ಮೆಂಟ್ ಐತ್ರಿ. ಆ್ಯಕ್ಚುಲಿ ಒಂದು ಭಾಳ ದಿನ ಆಯ್ತು ಗೋಲ್ಡ್ ತೊಗೋಬೇಕಂತಿತ್ತು. ಸೊ ಅದು ಏನು ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ ಗೋಲ್ಡ್ ಅಂಗಡಿಗೆ. ನಮ್ಮ ಮನೆ ಹತ್ರನ ಒಂದು ಗಣೇಶ್ ಜ್ಯುವೆಲ್ಲರ್ಸ್ ಅಂತ ಐತಿ, ಹೀರಾ ಜ್ಯುವೆಲ್ಲರ್ಸ್ ಅಂತ ಐತಿ. ಒಂದು 2-3 ಕಡೆ ಚೆಕ್ ಮಾಡ್ತೀವಿ ರೀ. ಸೊ ಹಂಗೆ ಚೆಕ್ ಮಾಡಿ ನನಗೆ ಯಾವ ಡಿಸೈನ್ ಲೈಕ್ ಆಗ್ತೈತಿ ಅದ್ರ ಪ್ರಕಾರ ತೊಗೋತೀವಿ. ಏನು ತೊಗೊಳ್ಕತ್ತೀನಿ ಅಂತ ನಾನು ನಿಮಗೆ ಶಾಪ್ಗೆ ಹೋದ್ಮೇಲೆ ಹೇಳ್ತೀನಿ ರೀ. ಬಿಕಾಸ್ ಒಂದು ಎಕ್ಸೈಟ್ಮೆಂಟ್ ಅಲ್ವಾ. ಸೊ ಹಾಗಾಗಿ ಮನೆಯವರು ರೆಡಿ ಆಗ್ಯಾರ ಈಗ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ನಾವು ಬಂದಿದ್ದು ಗಣೇಶ್ ಜ್ಯುವೆಲ್ಲರ್ಸ್ ಕಡೆ. ಸೊ ನನಗೆ ಬ್ಯಾಂಗಲ್ಸ್ ತೊಗೊಳಕ್ಕೆ ಬಂದೀವಿ.
ಭಾಳ ದಿನ ಪ್ಲಾನ್ ಮಾಡತ್ತಿದ್ದೆ ಬ್ಯಾಂಗಲ್ಸ್ ತೊಗೋಬೇಕಂತ. ಸೊ ನಮ್ಮ ಮನೆಯಿಂದ ಭಾಳ ನಿಯರ್ ಡಿಸ್ಟೆನ್ಸ್ ಐತ್ರಿ ಇದು ಗಣೇಶ್ ಜ್ಯುವೆಲರ್ಸ್. ಇಲ್ಲ ನೀವು ಇಲ್ಲಾಂದ್ರೆ ಈ ಥರ ಆ್ಯಂಟಿಕಲ್ಲೂ ಹೋಗ್ಬೋದು, ಇಲ್ಲಾಂದ್ರೆ ಆ್ಯಂಟಿಕಲ್ ಚೆನ್ನಾಗಿರುತ್ತೆ. ಬಟ್ ಇದು ನೀವು ಆವಾಗಲೇ ಇದು ಸ್ಟೋನ್ ಅದು ನೀವು ಮ್ಯಾಟರ್ ಮಾಡಲ್ಲಲ್ವಾ ಆಮೇಲೆ ಯಾವುದಕ್ಕೆ ಹೇಳಿ? ನಾವು ರಿಟರ್ನ್ ಕೊಡುವಾಗ ಇದು ನಾವು ಸ್ಟೋನ್ಸ್ ಎಲ್ಲ ಲೆಸ್ ಕೊಡ್ತೀರಿ, ನಿಮ್ಗೇನಿಲ್ಲ. ಇದು ಸ್ಮಾಲ್ ಸೈಜ್ ಎಲ್ಲ ಲೆಸ್ ಬರಲ್ಲ, ಬಿಗ್ ಸೈಜ್ ನಿಮಗೆ ಲೆಸ್ ಬರುತ್ತೆ. ಎಷ್ಟು ಗ್ರಾಮ್ದದ? ಎಷ್ಟು ಗ್ರಾಮ್ ರೀ? 30 ಗ್ರಾಮ್ಸ್ ಇದೆ. 30 ಗ್ರಾಮ್ ಹಾಂ ಹಾಕ್ಕೊಡ್ಲ ನೋಡು. ಮಸ್ತ್ ನೋಡ, ಭಾರಿ ಕಾಣ್ತೈತೆ. ನಿಂತ್ಕೊಳ್ಳಿ ದೊಡ್ಡದೈತಲ್ಲ, ಮಸ್ತ್ ನಿಂತ್ಕೊಳ್ಳಿ ದೊಡ್ಡದೈತಲ್ಲ. ಮಿರರ್ ಕುಡಿಯ ಇರ್ಲಿ ಗಪ್ಲೆ ಮಿರರ್ನಾಗ ನೋಡ ಚಂದ ಕಾಣ್ತೈತಲ್ಲ. ಆ್ಯಕ್ಚುಲಿ ಅಲ್ಲಿ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ನಡೆಸಿದ್ರು. ಹಾಗಾಗಿ ನನಗೆ ಇನ್ನೂ ಮತ್ತೇನಾದರೂ ನೋಡಬೇಕಂತ ನನಗೆ ಇದೊಂದು ಹಾರ, ಲಾಂಗ್ ಹಾರ ತುಂಬಾ ಲೈಕ್ ಆಯ್ತು. ಅಂದರೆ ಒಂದು ನೋಡಿದ ಮೇಲೆ ಒಂದು ಸ್ವಲ್ಪ ಚಂದ ಅನಿಸಿತ್ತು ರೀ. ಇನ್ನೂ ಬೇರೆ ಬೇರೆ ಸಾಕಷ್ಟು ಡಿಸೈನ್ಸ್ ಅವ್ರ ಕಡೆ ಅವೈಲೇಬಲ್ ಇದ್ದು, ಆದರೂ ಕೂಡ ಏನೋ ಒಂದು ಸ್ವಲ್ಪ ಚಲೋ ಅನ್ಸುತ್ತೆ ಅಂತ ನೋಡಿ ಟ್ರೈ ಮಾಡಿ ನೋಡಬೇಕಂತ ನಾನು ನೋಡಾತಿದ್ದೆ. ನೆಕ್ಸ್ಟ್ ಟೈಮ್ ಇದನ್ನ ಕೊಡಿಸ್ರಿ ಅಂತ ನಮ್ಮ ಮನೆಯವ್ರು ಕೂಡ ಹೇಳತ್ತಿದ್ದೆ. ಕೊಡಿಸ್ತೀನಿಲ್ಲ ಏನು ಅಷ್ಟೊಂದು ಅಂತ ಹೇಳತ್ತಿದ್ರು. ನೋಡಿರಿ ಇದು ಲಾಂಗ್ ಹಾರ ಹೆಂಗೆ ಅನಿಸುತ್ತೆ ನಿಮಗೆ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ. ಇವ್ರು ಬಂದು ಓನರ್. ಸೊ ಬಿಲ್ಲಿಂಗ್ ಪ್ರೊಸೆಸ್ ಒಳಗೆ ನಮ್ಮ ಮನೆಯವರ ಹೇಳತ್ತಿದ್ರೆ ಹೆಂಗೆ ಏನು ಅಂತ ಅದೆಲ್ಲ ನಡೆದಿತ್ತು. ಇಲ್ಲಿ ನೋಡ್ರಿ ಗೋಲ್ಡ್, ಡೈಮಂಡ್ ಮತ್ತು ಸಿಲ್ವರ್ ಎಲ್ಲನೂ ಇವ್ರ ಕಡೆ ಅವೈಲೇಬಲ್ ಐತಿ. ಮತ್ತು ಆ್ಯಕ್ಚುಲಿ ಇವ್ರ ಕಡೆ ಹೇಳ್ಬೇಕಂದ್ರೆ ಸಾಕಷ್ಟು ವೆರೈಟೀಸ್ ಅದಾವೆ ನೋಡೋಕೆ. ಡಿಸೈನ್ ವೆರೈಟಿ ಅನ್ಬೋದು. ಆಮೇಲೆ ಏನಂದ್ರೆ ಒಂಥರ ಆ್ಯಂಟಿಕ್ ಡಿಸೈನ್ಸ್ ಭಾಳ ಮಸ್ತ್ ಅದಾವೆ ರೀ. ನಾನು ಸಿಲೆಕ್ಟ್ ಮಾಡಿದ್ದು ಇವು ಬ್ಯಾಂಗಲ್ಸ್ ನೋಡ್ರಿಲ್ಲ ಹೆಂಗೆ ಕಾಣತ್ತಾವಂತ. ನೀವು 4, ನಾನು 3. ಸಾನಿಗೆ ನೋಡ್ರಿ ಎಷ್ಟು ಚಂದ ಕಾಣತ್ತಾವ. ಇಲ್ಲಿ ನೋಡ್ರಿ ರೀ, ನೋಡ್ರಿ ಇಟ್ಟ ಎಷ್ಟು ಚಂದ ಕಾಣತ್ತಾವ ಆಕೆಗ. ಇನ್ನು ಬಳಿ ಹಾಕುತ್ತೈತಿ ಹೊಸ ಡಿಸೈನ್ ಮಾಡ್ಕೊಡ್ತಾವಲ್ಲ. ಹಾಂ ಹಿಡ್ರಿ ಮಮ್ಮಿ ಹಿಡಿದಿ. ಅಲ್ಲ ಡಿಸೈನ್ ಇಟ್ಟ ಪೂಜೆ ಮಾಡ್ತೇನೆ. ಅಲ್ಲ ಪೂಜೆ ಮಾಡೋದಕ್ಕೆ ಹಾಕೋ ಬ್ಯಾಡ ಬೇಡ. ನಾ ಯೂಟ್ಯೂಬ್ ಜಗಳ ರೀ ಅದಕ್ಕೇನ ಆಗುದಿಲ್ಲ ಹಾಕೋರಿ. ಪಲ್ಯ ಹಾಕ್ತೀನಿ ಒಂದು ಬರೀ ಭಾಳ ಬಾಯಿದ್ರು. ಟಾವೆಲ್ ತೆಗಿರಿ ಒಂದು ಇಟ್ಟಲ್ಲಿ. ಅದಕ್ಕೇನು ಆಗ್ತದ್ರಿ ಅಲ್ಲಿ ಹಿಂದ ನನ್ನ ಬಳಿ ಮುಂದೆ ಎರಡೂ ಕಡೆ ಎರಡು ಹಿಂಗೆ ಹಿಡೀರಿ ಮಮ್ಮಿ ರೀ ಸರ. ನಂಗೆ ಅದಕ್ಕೆ ತೊಗೋತಿದ್ರೆ ಇಲ್ಲೇ ತೊಗೋದ್ರಿ ಅಂತ ಹೇಳಿಬಿಟ್ಟಿನಿ. ಯಾಕಂದ್ರೆ ಸೊ ಫ್ರೆಂಡ್ಸ್, ಇವಾಗ ಪೂಜೆ ಮಾಡತ್ತೀನಿ. ನಿಮಗೆಲ್ಲರಿಗೂ ಒಂದು ಕ್ವೆಶನ್ ಬಂದಿರಬೇಕು, ಫಸ್ಟ್ ಪೂಜೆ ಮಾಡಬೇಕೋ ಇಲ್ಲೋ ಅಂತ. ಬಟ್ ಇಲ್ಲ, ನಮ್ಮ ಮನೆಯೊಳಗೆ ಹೆಂಗಂದ್ರೆ, ನಮ್ಮ ಮನೆಯವ್ರು ಹೆಂಗೆ ಅಂತಾರಂದ್ರೆ, ತಾಯಿ ಅಂದ್ರನ ದೇವರು. ಪ್ರತಿಯೊಬ್ಬರ ಮನ್ಯಾಗ ದೇವ್ರು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾಯಿನ ದೇವ್ರ ರೂಪೊಳಗೆ ಕೊಟ್ಟು ಕಳ್ಸ್ಯಾರಂತ. ನಮ್ಮ ಮನೆಯವರ ದೇವ್ರು ನಂಬ್ತಾರ ಇಲ್ಲೋ ಗೊತ್ತಿಲ್ಲ ರೀ, ಮಾತ್ರ ತಾಯಿನಂತೂ
ಭಾಳ ನಂಬ್ತಾರ್ರಿ ಅವ್ರ ಮೇಲೆ ಭಾಳ ಭಕ್ತಿ ರೀ. ದೇವ್ರಿಗೆ ನಮಸ್ಕಾರ ಮಾಡಿರಿ ಅಂತ ಯಾವಾಗ್ರೆ ನಾ ಹೇಳ್ತೀನಿ ಅಂದ್ರೆ ಅವ್ರ ಮಮ್ಮಿನ ಕಾಲು ನಮಸ್ಕಾರ ಮಾಡ್ತಾರ್ರಿ ಅವ್ರು. ಇಲ್ಲನ ದೇವ್ರು ಐತಿ ಅಂತ ಹೇಳ್ತಾರೆ ಅವ್ರು. ಅಲ್ಲಿ ಹೋಗಿ ಅಷ್ಟು ದೇವ್ರ ನಮಸ್ಕಾರ ಮಾಡೋದು ಏನು ಅವಶ್ಯಕತೆ ಇಲ್ಲ. ತಾಯಿ ಕಾಲು ಬಿದ್ದರೆ ಇಡೀ ಕೋಟಿ ಕೋಟಿ ನಮಸ್ಕಾರ ಅಂತ ಹೇಳ್ತಾರೆ ರೀ ಅವ್ರು. ಆ್ಯಕ್ಚುಲಿ ಒಂದು ಫಸ್ಟ್ ಅಪಾನು ಒಂದು ತಾಯಿ ಆಮೇಲೆ ಒಂದು ಹೆಣ್ಮಕ್ಳು ರಿಸ್ಪೆಕ್ಟ್ ಭಾಳ ಕೊಡ್ತಾರೆ ರೀ ಅವ್ರು. ಅದು ಒಂದು ಅವ್ರದ್ದು ಭಾಳ ಇಂಪಾರ್ಟೆನ್ಸ್ ಐತಿ. ಸೊ ಫ್ರೆಂಡ್ಸ್, ಫೈನಲಿ ಗೋಲ್ಡ್ ತೊಗೊಂಡು ಬಂದ್ವಿ. ಒಂಥರ ಖುಷಿ ಆಗತ್ತದ್ರಿ, ಭಾಳ ಖುಷಿ ಆಗತ್ತೈತಿ ಗೋಲ್ಡ್ ಬ್ಯಾಂಗಲ್ಸ್ ತೊಗೊಂಡಿದ್ಕೆ. ಆ್ಯಕ್ಚುಲಿ ನನಗೆ ಹೆಂಗೆ ಬೇಕಾಗಿದ್ದು, ನನಗೆ ಹೆಂಗೆ ಡಿಸೈನ್ ಬೇಕಾಗಿದ್ದು ಹಂಗನ ಸಿಕ್ಕವು. ನಿಮಗೂ ಕೂಡ ನಾನು ಡೀಟೇಲಾಗಿ ತೋರಿಸ್ತೀನಿ ಹೆಂಗೆ ಅದಾವು ಇವಂತ ಬ್ಯಾಂಗಲ್ಸ್ ಅಂತ. ಭಾಳ ದಿನ ಆ್ಯಕ್ಚುಲಿ ನನಗೇನು ಗಡ್ಬಡಿ ಇರಲಿಲ್ಲ ರೀ, ಬಟ್ ನಮ್ಮ ಮಮ್ಮಿಗೆ ನಮ್ಮ ಅತ್ತಿಗೆ ಭಾಳ ಗಡ್ಬಡಿತ್ತು. ಪಟ್ನ ಮಾಡಿಸ್ರಿ ಬೇಗ ಮಾಡಿಸ್ರಿ ಆಕಿಗೂ ಅಂತ. ಸೊ ಹಾಗಾಗಿ ನಮ್ಮ ಮನೆಯವ್ರ ನನಗೆ ಇವತ್ತು ಗೋಲ್ಡ್ ಬ್ಯಾಂಗಲ್ಸ್ ಮಾಡಿಸ್ರು. ಭಾಳ ಅಂದರೆ ಭಾಳ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ. ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ಯಾರಿಗೆ ಲೈಕ್ ಆಗಂಗಿಲ್ಲ ರೀ, ಎಲ್ಲರಿಗೂ ಲೈಕ್ ಆಗತ್ತೈತ್ರಲ್ಲ. ಸೊ ಇವಾಗ ಒಂದು ಗೋಲ್ಡ್ ಬ್ಯಾಂಗಲ್ಸ್ ಮಾಡಿಸ್ಬೇಕಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ, ಅದು ಕಂಪ್ಲೀಟ್ ಆಯ್ತಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಏನಂದ್ರೆ ಮತ್ತು ನಿಮಗೆ ಆವಾಗ ಪರ್ಚೇಸ್ ಮಾಡಿದ್ಮೇಲೆ ಹೇಳ್ತೀನಿ. ಬಿಕಾಸ್ ನಾವು ಏನಂದರೆ ಒಂದು ಪ್ಲ್ಯಾನ್ ಮಾಡಬೇಕಾಗ್ತದೆ. ಆ ಪ್ಲ್ಯಾನ್ ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಅದು ಅಚೀವ್ ಮಾಡ್ಕೋಬೇಕಂದ್ರೆ ಸಿಕ್ಕಾಬಟ್ಟಿ ಏನು ಅಪ್ ಆ್ಯಂಡ್ ಡೌನ್ಸ್ ಅನ್ಬೋದು, ಇಲ್ಲ ಅಂದ್ರೆ ನಮ್ಮದು ಆಸೆ ಅನ್ಬೋದು. ನಾವು ಅಲ್ಲಿ ಮಟ್ಟನೂ ಒಂದು ಸ್ವಲ್ಪ ಸ್ಟಾಪ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ನನ್ನ ಆಸೆ ಕಂಪ್ಲೀಟ್ ಆಗೈತಿ. ಭಾಳ ಖುಷಿ ಆಗತ್ತದ ರೀ. ಆ್ಯಕ್ಚುಲಿ ಮನೆಯೊಳಗೆ ಯಾರೂ ಇಲ್ಲ, ಮಮ್ಮಿನೂ ಕೆಳಗೆ ಹೋಗ್ಯಾರ, ಇವರು ಹೊರಗೆ ಹೋಗ್ಯಾರ. ಇವ್ರು ಬಂದ ಮೇಲೆ ಕೂಡ ಅವ್ರದ್ದು ಅಭಿಪ್ರಾಯ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನನಗೇನು ಕೊಡಿಸಿದ್ಕೆ ಹೆಂಗೆ ಅನ್ಸತೈತಿ ಅಂತ. ಒಂದು ಸಲ ನಿಮಗೆ ಗೋಲ್ಡ್ ಬ್ಯಾಂಗಲ್ಸ್ ಡಿಸೈನ್ ಐತಲ್ಲ ಅದು ಪ್ರಾಪರಾಗಿ ತೋರಿಸ್ತೀನಿ ರೀ. ಬಳಿ ಕೊಡ್ಸಿರಿ ಹೆಂಗೆ ಅನ್ಸತೈತಿ? ಕಿಶಾಗನು ರೊಕ್ಕ ಹೋದ್ವು ಅತ್ತ ಒಂದು ಸ್ವಲ್ಪ ಹರ್ಟ್ ಫೀಲ್ ಆಗತ್ತೋ, ಏನು ಹೆಂಡತಿ ಕೊಡ್ಸಿನತ್ತು ಖುಷಿ ಆಗತ್ತೋ? ಹಂಗೇನಿಲ್ಲ, ಮನೆಯವ್ರು ಕೊಡ್ಸೋದು ಅದು ಒಂದು ಖುಷಿ ಇರ್ತೈತೆ, ಏನೋ ಒಂಥರ ಖುಷಿ. ನಿಮಗೆ ಅನಿಸ್ತಿದ್ದೆ ನಿಮಗೆ ಯಾವಾಗಲೇ ಅನಿಸ್ತಿತ್ತಲ್ಲ ನಿನಗೆ ಬಳಿ ಕೊಡಿಸ್ತೀನಿ ಯಾವತ್ತೂ ಅನ್ಕೋತಿರ್ತೀರಿ. ಇವತ್ತು ನನಗಂತೂ ಏನೋ ಡಬಲ್ ಧಮಾಕ ಮಾಡಿದಾರ್ಗತ್ತೆ ಅನ್ಸತ್ತೈತಿ. ಏನಿಲ್ಲ ತಗೋದಿತ್ತು, ಮತ್ತು ನೋಡಿಲ್ಲ ಮತ್ತು ಎಷ್ಟು ಸೂಟ್ ಆಗತ್ತೆ ಏನು ಅದಕ್ಕೆ ಈಗ ಇದ್ದಾಗ ತೊಗೊಂಡ್ಬಿಡು ಚಲೋ. ಖುಷಿ ಆಗತ್ತಲ್ಲ ಒಟ್ಟ? ಹಾಂ, ನೀ ಖುಷಿ ಆದ್ರೆ ನಾವೆಲ್ಲ ಖುಷಿ. ರೀ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನಗೆ ಜಾಸ್ತಿ ಬೆಳ್ಳಿ ಬಂಗಾರ ಕೊಡಿಸ್ಕೋತ ಇರ್ರಿ. ಸೊ ಫ್ರೆಂಡ್ಸ್, ಮನೆಗೆ ಬಂದ ತಕ್ಷಣ ಪೂಜೆ ಮಾಡೀನಿ. ಆಮೇಲೆ ಮಮ್ಮಿಗೂ ತೋರಿಸಿದೆ. ಮಮ್ಮಿಗೂ ಕೂಡ ಬಳಿ ಹಾಕೊಂಡ್ರೆ ಮಮ್ಮಿ ಕೂಡ ಸಖತ್ ಅದಾವ ಬಳಿ, ಮಸ್ತ್ ಅದಾವ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗಂತೂ ಲೈಕ್ ಆಗಿದ್ವಿ, ನನಗಂತೂ ಸಿಕ್ಕಾಪಟ್ಟಿ ಲೈಕ್ ಆಗ್ಯಾವ ಬಳಿನ. ಆ್ಯಕ್ಚುಲಿ ಅನ್ಬೋದು ಏನ್ರಿ ಸೋನಿಯಾ ಇಷ್ಟಾಗಿ ಎಕ್ಸೈಟ್ಮೆಂಟ್ ಆಗಿರಂತ. ಬಟ್ ಒಂದು ನೆನಸಾದ್ಮೇಲೆ ಎಷ್ಟು ಖುಷಿ ಇರ್ತೈತಲ್ಲ, ಸೊ ಅದು ಇವತ್ತು ಖುಷಿ ಆಗೈತೆ ನನಗೆ. ಆ್ಯಕ್ಚುಲಿ ಇದು ಬಳಿ ಮಾಡಿಸ್ಬೇಕಂದ್ರೆ ನಾನು ಸ್ವಲ್ಪ ಅಮೌಂಟ್ನ ಸೇವ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಮನೆಯವರು ಇಮಿಡಿಯೇಟ್ ತೊಗೊಂಡು ಬಿಡು, ನೀ ಯಾಕೆ ಇಷ್ಟು ಟೆನ್ಷನ್ ತೊಗೋತಿ ಅಂತಿದ್ರು. ಆದರೂ ಕೂಡ ಒಂದು ಅಟ್ ಅ ಟೈಮ್ ನಮ್ಮ ಮನೆಯವ್ರಿಗೆ ಜಾಸ್ತಿ ಅಮೌಂಟ್ ಹಾಕಬಾರ್ದು ಅಂತ. ಇಟ್ಸ್ ಓಕೆ, ಇದೊಂದು ಮ್ಯಾಟ್ರ್ ಬೇರೆ ರೀ. ಬಟ್ ಆದರೂ ಕೂಡ ಭಾಳಷ್ಟು ಸಿಕ್ಕಾಪಟ್ಟಿ ಖುಷಿ ಆಗೈತಿ, ನಮ್ಮ ಮನ್ಯಾಗ ಎಲ್ಲರಿಗೂ ಖುಷಿ ಆಗೈತಿ. ಸೊ ಇವಾಗ ನಾನು ನಿಮಗೆ ಪ್ರಾಪರಾಗಿ ಬಳಿ ಡಿಸೈನ್ ತೋರಿಸ್ತೀನಿ. ಇದು ಬಂದು ಪ್ರಾಪರ್ ಪ್ಯಾಕೇಜಿಂಗ್ ಐತ್ರಿ ಬಳಿ ಬಾಕ್ಸ್ ಐತಿದ. ನನ್ನ ವಾಯ್ಸ್ ಅಷ್ಟೊಂದು ಪ್ರಾಪರ್ ಇನ್ನೂ ಬರೋಬರ್ ಆಗಿಲ್ಲ ರೀ, ಕರೆಕ್ಟ್ ಆಗಿಲ್ಲ. ಆದರೂ ಕೂಡ ವಿಡಿಯೋಸ್ ಮಾಡತ್ತೀನಿ. ಇವಾಗ ಒಂದು ಸ್ವಲ್ಪ ಮಾತಾಡೋಕೆ ಬರತ್ತತ್ರ ನನಗೆ. ಇದು ನೋಡ್ರಿ ಗೋಲ್ಡ್ ಬಾಕ್ಸ್. ಸೊ ಇವಾಗ ನಾನು ಓಪನ್ ಮಾಡ್ತೀನಿ. ಟನ್ 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 ನೋಡ್ರಿಲ್ಲ ಹೆಂಗೆ ಅದಾವ ಅಂತ, ಮಸ್ತ್ ಅದಾವಲ್ಲ. ಸೊ ನಿಮಗೆ ಕೂಡ ಬಳಿ ಡಿಸೈನ್ ಹೆಂಗೆ ಅನ್ನಿಸ್ತದಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ಸಲ ಇವತ್ತಂತೂ ನನ್ನ ಕಮೆಂಟ್ ಬಾಕ್ಸ್ ಫುಲ್ ತುಂಬಬೇಕು. ಸೊ ಹಾಗಾಗಿ ನೋಡ್ರಿ ಬಳಿ ಹಿಂಗೆ ಅದಾವು. ಆ್ಯಕ್ಚುಲಿ ಡಿಸೈನ್ ತೋರಿಸ್ತೀನಿ ನಿಮಗೆ ಯಾವ ಥರ ಅದಾವ ಅಂತ. 2 ಬಳಿ ತೊಗೊಂಡಿನಿ ರೀ, ಒಂದು ಪೇರ 2 ಬ್ಯಾಂಗಲ್ಸ್ ತೊಗೊಂಡಿನಿ. ಗೋಲ್ಡ್ ಬ್ಯಾಂಗಲ್ಸ್ 916 ಗೋಲ್ಡ್ ಮಾರ್ಕ್. ಇದು ನೋಡಿ ನಿಮಗೆ ಕಾಣತಾವ ಅಂತ ಅನ್ಕೋತೀನಿ ನಾನು. ಪ್ರಾಪರಾಗಿ ನಿಮಗೆ ಕ್ಯಾಮ್ರಾ ಒಳಗೆ ಎಷ್ಟು ಕಾಣತಾವ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಶೇಕ್ ಮಾಡಂಗಿಲ್ಲ ಇವಾಗ. ನಿಮಗೆ ಇಷ್ಟ ಪ್ರಾಪರಾಗಿ ತೋರಿಸಿದ್ರೆ ಡಿಸೈನ್ ನಿಮಗೆ ಗೊತ್ತಾಗ್ತೈತೆ ಹೆಂಗದವಪ್ಪ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಚಿಕ್ಕದ ಒಂದು 2 ಅಷ್ಟ ಬೀಡ್ಸ್ ಅದಾವೆ ನೋಡ್ರಿ. ಇಲ್ಲಿ ಅಷ್ಟ
ಅವು 2 ಬೀಡ್ಸ್, ಆಮೇಲೆ ಇದು ಬಂದು ಗ್ರೀನ್ ಬೀಡ್ಸ್ ಅಷ್ಟೆ, ಜಾಸ್ತಿ ಏನಿಲ್ಲ. ಒಂಥರ ಹಿಂಗೆ ಅದಾವ್ರಿ, ಮಸ್ತ್ ಅದಾವೆ, ಆ್ಯಂಟಿಕ್ ಅದಾವು, ಮೇನ್ ಅಂದರೆ ಆ್ಯಂಟಿಕ್ ಅದಾವ್ರಿ. ಇನ್ ಫ್ಯೂಚರ್ ಅಂದರೆ ನಾನು ಯಾವುದೋ ಒಂದು ಗೋಲ್ಡ್ ತೊಗೋಬೇಕಂದ್ರೆ ಫ್ಯೂಚರ್ ಥಿಂಕಿಂಗ್ ಮಾಡಿ ತೊಗೋತೀನಿ. ಬಿಕಾಸ್ ಇವು ಏನಾದರೂ ಯಾವಾಗಲೂ ಇದ್ರ ಟ್ರೆಂಡ್ ಅಂತೂ ಹೋಗಂಗಿಲ್ಲ ರೀ. ಮತ್ತು ನಾವೇನು ಡೈಲಿ ಯೂಸ್ ಅಂತೂ ಮಾಡತ್ತಿಲ್ಲ, ನಾವು ಫಂಕ್ಷನ್ಗಷ್ಟೇ ಯೂಸ್ ಮಾಡೋಕ್ಕಂತ ತೊಗೊಂಡೀನಿ ಇದು ಬಳಿನ. ಅಂದರೆ ಸಾನ್ವಿಗೆ ಕೂಡ ಇನ್ ಫ್ಯೂಚರ್ ಬರಬೇಕು, ಆಕೆಗೆ ಕೂಡ ಲೈಕ್ ಆಗಬೇಕು ನಮ್ಮಮ್ಮ ತೊಗೊಂಡು ಡಿಸೈನ್ ಅಂತ. ಸೊ ಆ ಥಿಂಕಿಂಗ್ ಮಾಡಿ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡೀನಿ ರೀ. ಹೆಂಗೆ ಕಾಣತಾವ ನೋಡ್ರಿ, ತೋರಿಸ್ತೀನಿ, ಹಾಕ್ಕೊಂಡು ಕೂಡ ತೋರಿಸ್ತೀನಿ. ನಿಮ್ಮ ಜೊತೆ ಶೇರ್ ಮಾಡಬೇಕಾದ್ರೆ ಇಷ್ಟೊಂದು ಖುಷಿ ಅನ್ಸತ್ತಲ್ಲ, ಅಷ್ಟೊಂದು ಖುಷಿ ಅನ್ಸತ್ತೈತಿ. ನಮ್ಮ ಮನೆಯವ್ರಿಗೆ ಬಂದ್ಮೇಲೆ ಕೂಡ ಕೇಳೋನು ಅವ್ರಿಗೆ ಹೆಂಗೆ ಅನ್ಸತ್ತಂತ. ಪ್ರಾಪರ್ ಇದು ಈ ಕೈ ಎಷ್ಟು ಖಾಲಿ ಐತ್ರಿ, ಈ ಕೈಯಾಗೂ ಮಾಡಿಸ್ಬೇಕು 2 ನೋಡೋದು. ಇನ್ ಫ್ಯೂಚರ್ ದೇವ್ರು ಕೊಟ್ರಂದ್ರೆ ಮಾಡ್ಸೋಕೆ ಏನು ಅಡ್ಡಿ ಇಲ್ಲ. ಈ ಥರ ಆಗ್ಯಾವ್ರಿ. ನಿಮಗೆ ಕೂಡ ಡಿಸೈನ್ ಲೈಕ್ ಆದರೆ ಖಂಡಿತ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನಾನು ನಿಮಗೆ ಇದು ಯಾವ ಜ್ಯುವೆಲರ್ಸಲ್ಲಿ ತೊಗೊಂಡಿವಿ, ಗಣೇಶ್ ಜ್ಯುವೆಲರ್ಸ್ ಅಂತ ನಾನು ಡೀಟೇಲಾಗಿ ನಿಮಗೆ ಅಡ್ರೆಸ್ ಹೇಳ್ತೀನಿ ತಡೀರಿದ. ಗಣೇಶ್ ಜ್ಯುವೆಲರ್ಸ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ಟಿಕಲ್ಸ್, ನಿಯರ್ ಚರ್ಚ್ ಮುತ್ಸಂದ್ರ ಮೇನ್ ರೋಡ್, ವರ್ತೂರ್, ಬ್ಯಾಂಗ್ಳೂರ್. ಇಲ್ಲೈತ್ರಿ ಇದು. ನಾನು ನಿಮಗೆ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ. ಏನು ಪ್ರಮೋಷನ್ ಅದು ಏನು ಇಲ್ರಿ, ಗೋಲ್ಡ್ ಐತಿ, ದುಡ್ಡು ಕೊಟ್ಟು ತೊಗೊಂಡಿವಿ. ಬಟ್ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 30 ಗ್ರಾಮ್ಸ್ ಅದಾವ್ರಿ ಬಳಿ. 3 ತೊಲಿ 30 ಗ್ರಾಮ್ಸ್ ಅಂದರೆ 30 ಗ್ರಾಮ್ಸ್ ಒಳಗೆ ಇಷ್ಟು ಹೆವಿ ಡಿಸೈನ್ ಆಗ್ತಾವಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ನನಗೇನು ಬೇಕಾಗಿತ್ತು, ನಮ್ಮದು ಬಜೆಟ್ 30 ಗ್ರಾಮ್ಸ್ ಆಯಿತು, 30 to 35 ಗ್ರಾಮ್ಸ್ ನಮ್ಮ ಮನೆಯವ್ರು ಹೇಳಿದರು. ಬಟ್ ಯಾಕಪ್ಪ ಸುಮ್ಮನೆ 30 ಗ್ರಾಮ್ಸ್ ಒಳಗೆ ನಮಗೆ ಇಷ್ಟು ಚಲೋ ಸಿಗತ್ತವ ಅಂದಮೇಲೆ ಸುಮ್ಮನೆ ಯಾಕೆ ನಾವು 35 ಗ್ರಾಮ್ಸ್ ಒಳಗೆ ತೊಗೋಬೇಕು, ಮತ್ತು 5 ಗ್ರಾಮ್ಸ್ ಒಳಗೆ ನಾವು ಏನಾರು ಬೇರೆ ಆರ್ನಮೆಂಟ್ ಮಾಡ್ಬೇಕಂತ ನಾ ಏನು ಮಾಡೀನಿ, 30 ಗ್ರಾಮ್ಸ್ ಒಳಗೆ ತೊಗೊಂಡೆ. ಮಸ್ತ್ ಅದಾವ್ರಿ, ಸಖತ್ ಅದಾವು, ಸಖತ್ ಇಷ್ಟನೂ ಆಗ್ಯಾವು. ನಿಮಗೆಲ್ಲರಿಗೂ ಇಷ್ಟ ಆಗೈತಂತ ಅನ್ಕೋತೀನಿ. ಬ್ಯಾಂಗಲ್ ಡಿಸೈನ್ ಇಷ್ಟ ಆಗೈತಂದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.